ಅನಧಿಕೃತ ಅಂಗಡಿಗಳ ವಿರುದ್ಧ ಮತ್ತೊಮ್ಮೆ ಜಿಬಿಎ ಸಮರವನ್ನು ಸಾರಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಇವತ್ತು ಇದೇ ವಿಚಾರಕ್ಕೆ ಜೆಸಿಬಿಗಳು ಕೂಡ ಘರ್ಜಿಸಿದಾವೆ. ಬೆಂಗಳೂರಿನಲ್ಲಿ ಅತಿದೊಡ್ಡ ಜೆಸಿಬಿ ಆಪರೇಷನ್ ಆಗಿದೆ. ಅನಧಿಕೃತ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಇದೇ ವಿಚಾರಕ್ಕೆ ಜೆಸಿಬಿಗಳು ಘರ್ಜಿಸಿದಾವೆ. 150 ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸುವಂತಹ ಕಾರ್ಯ ಜಿಬಿಎ ಕಡೆಯಿಂದ ಆಗಿದೆ. ಕೋರ್ಟ್ ಆದೇಶ ಇತ್ತು. ಈ ಬೆನ್ನಲ್ಲೇ ಅಂಗಡಿಗಳ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಫ್ಲೈಓವರ್ ಕೆಳಗೆ ನಿರ್ಮಾಣವಾಗಿದ್ದು ಈ ಅಂಗಡಿಗಳು 150 ಅಂಗಡಿಗಳು. ವ್ಯಾಪಾರಸ್ಥರು ಈ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡಿದ್ರು, ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆ ವಿರೋಧದ ನಡುವೆಯೂ ಕೂಡ ಜೆಸಿಬಿಗಳ ಮೂಲಕ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಈ ಮೂಲಕ ಜಿಬಿಎ ಅನಧಿಕೃತ ಅಂಗಡಿಗಳ ವಿರುದ್ಧ ತಮ್ಮ ಸಮರವನ್ನು ಮುಂದುವರಿಸಿರುವಂಥದ್ದು ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ತಗಡಿನ ಶೆಡ್ಡನ್ನು ಹೊಡ್ಕೊಂಡಿದ್ರು, ಅನುಮತಿ ಇಲ್ಲದೇನ ಅಂಗಡಿಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಕೋರ್ಟ್ನಿಂದ ಆದೇಶವನ್ನು ತಂದು ಆ ಅಂಗಡಿಗಳನ್ನು ತೆರವುಗೊಳಿಸುವಂತಹ ಕೆಲಸ ಪೊಲೀಸರ ಭದ್ರತೆಯ ನಡುವೆ ಆಗಿದೆ. ಕೆಆರ್ ಮಾರ್ಕೆಟ್ನಿಂದ ನಮ್ಮ ಪ್ರತಿನಿಧಿ ಲೋಕೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಹೇಗೆ ನಡೀತಾ ಇದೆ ಕಾರ್ಯಾಚರಣೆ ಅಂತ ಹೇಳಿ? ಪ್ರೇಮ್, ಕಾರ್ಯಾಚರಣೆ ಭರದಿಂದ ಸಾಗಿರುವಂಥದ್ದು. ಸುಮಾರು 3 ಜೆಸಿಬಿಗಳಿಂದ ಈಗ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಸುಮಾರು 150 ಅಂಗಡಿಗಳನ್ನು ಅನಧಿಕೃತವಾಗಿ ನಿರ್ಮಾಣವನ್ನ ಮಾಡಿಕೊಂಡಿದ್ರು. ಕೋರ್ಟ್ನಿಂದ ಆದೇಶ ಕಾಪಿ ತೆಗೆದುಕೊಂಡೇ ಕೇಂದ್ರ ನಗರ ಪಾಲಿಕೆ ಈಗ ತೆರವು ಕಾರ್ಯಾಚರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. 150 ಅಂಗಡಿಗಳು ಕೂಡ ತುಂಬಾ ವರ್ಷಗಳಿಂದ ಇಲ್ಲಿ ವ್ಯಾಪಾರವನ್ನ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಇದೊಂದು ಮಾಫಿಯಾ ಆಗಿತ್ತು. ಯಾರೋ ಅನಧಿಕೃತವಾಗಿ ಅಂಗಡಿಗಳನ್ನು ಕಟ್ಟುವಂಥದ್ದು, ಬಾಡಿಗೆ ಬಿಡುವಂಥದ್ದು ಆಗ್ತಾ ಇತ್ತು. ಅದನ್ನ ಗಮನಿಸಿದಂತಹ ಕೇಂದ್ರ ನಗರ ಪಾಲಿಕೆ ಕೂಡಲೇ ಕೋರ್ಟ್ನಿಂದ ಆದೇಶವನ್ನು ತಂದು ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. 2 ದಿನಗಳಲ್ಲಿ 150 ಅಂಗಡಿಗಳನ್ನ ತೆರವು ಮಾಡುವಂತ ಕೆಲಸ ಮಾಡ್ತೀವಿ ಅಂತೇಳಿ ಈಗಾಗಲೇ ಕೇಂದ್ರ ನಗರ ಪಾಲಿಕೆಯ ಆಯುಕ್ತರು ಕೂಡ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನ ನೀಡಿರುವಂಥದ್ದು. ಇಲ್ಲಿ ಹಣ್ಣಿನ ಅಂಗಡಿಗಳನ್ನ, ಬಟ್ಟೆ ಅಂಗಡಿಗಳನ್ನ, ಇನ್ನಿತರ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಇದ್ರು. ಹಾಗಾಗಿ ಅವುಗಳನ್ನ ತೆರವು ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ರೆ. ಈಗಾಗಲೇ ಇಲ್ಲಿನ ವ್ಯಾಪಾರಸ್ಥರು ಕೂಡ ನಗರ ಪಾಲಿಕೆಯ ಜೊತೆ ಒಂದಿಷ್ಟು ವಾಗ್ವಾದ ಕೂಡ ಮಾಡಿದ್ರು. ಯಾಕೆ ಆ ತೆರವನ್ನ ಮಾಡ್ತೀವ, ನಾವು ಒಡಂಬಡಿಕೆ ಕೂಡ ಆಗಿದೆ ಅಂತೇಳಿ. ಆದ್ರೆ ಇಲ್ಲಿ ಆಗ್ತಾ ಇರುವಂಥದ್ದು ಅನಧಿಕೃತವಾಗಿ ನಿರ್ಮಾಣವನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ವ್ಯಾಪಾರಸ್ಥರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಪೊಲೀಸರ ಮಧ್ಯೆ ಕೂಡ ವಾಗ್ವಾದ ಕೂಡ ಆಗ್ತಾ ಇರುವಂಥದ್ದು. ವ್ಯಾಪಾರಸ್ಥರ ಪರವಾಗಿರ್ತಕ್ಕಂಥ ವಕೀಲರು ಏನ್ ಹೇಳ್ತಾರೆ ಅಂತ ಕೂಡ ಕೇಳುವಂತ ಕೆಲಸ ಮಾಡ್ತೇವೆ. ಈಗಾಗಲೇ ಗಮನಿಸಬಹುದಾಗಿದೆ ಇಲ್ಲಿ ಯಾವ ರೀತಿಯಾಗಿ ಅಂಗಡಿಗಳನ್ನ ತೆರವು ಮಾಡ್ತಾ ಇದ್ದಾರೆ ಅಂತ ನಾವು ನೋಡಬಹುದಾಗಿದೆ. ಈ ರೀತಿ ಫ್ಲೈಓವರ್ನ ಕೆಳಗಡೆ ನಿರ್ಮಾಣ ಆಗಿದೆ ಅಂತ ಸುಮಾರು 150 ಅಂಗಡಿಗಳನ್ನ ತೆರವು ಮಾಡುವಂತ ಕೆಲಸವನ್ನು ಈಗಾಗಲೇ ಜಿಬಿಎ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇದೇ ಮಾದರಿಯಲ್ಲೇ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಈ ರೀತಿ ಬಾಡಿಗೆಗೆ ಬಿಟ್ಟು ಅನಧಿಕೃತವಾಗಿ ಬಾಡಿಗೆಯನ್ನ ವಸೂಲಿ ಮಾಡ್ತಾ ಇದ್ದಾರೆ, ಇದನ್ನ ಮಾಫಿಯಾ ಮಾಡ್ಕೊಂಡಿದ್ದಾರೆ, ಅವುಗಳಿಗೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತೀವಿ ಅಂತೇಳಿ ಜಿಬಿಎ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಈಗಾಗಲೇ ವ್ಯಾಪಾರಸ್ಥರು ಕೂಡ ಒಂದಷ್ಟು ವಾಗ್ವಾದ ಕೂಡ ನಡೆದ್ವು. ಆದರೆ ಯಾವುದಕ್ಕೂ ಕೂಡ ಬಗ್ಗದೆ ಕೋರ್ಟ್ ಆದೇಶ ಏನಿದೆ ಆ ಕೋರ್ಟ್ ಆದೇಶದ ಪ್ರಕಾರವಾಗಿ ನಾವು ತೆರವು ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಮತ್ತೆ ಅಲ್ಲಿ ಒಂದಷ್ಟು ವಾಗ್ವಾದ ಕೂಡ ನಡೀತಾ ಇದೆ, ಅದನ್ನು ಕೂಡ ಮಾಡ್ತೇವೆ. ಒಂದು ಕಡೆ ಜೆಸಿಬಿ ಕಾರ್ಯಾಚರಣೆ, ಮತ್ತೊಂದು ಕಡೆ ವ್ಯಾಪಾರಸ್ಥರ ನಡುವೆ ವಾಗ್ವಾದ ಕೂಡ ಆಗ್ತಾ ಇದೆ. ಅದನ್ನು ತಡೆಯುವಂಥ ಕೆಲಸ ಕೂಡ ಆಗಬೇಕಾಗತ್ತೆ. ಆದರೆ ಯಾವುದನ್ನು ಕೂಡ ಮಾಡುವಂಥದ್ದು ಆಗೋದಿಲ್ಲ. ಆದರೆ ಈಗ ವ್ಯಾಪಾರಸ್ಥರ ಪರವಾಗಿ ವಕೀಲರು ಕೂಡ ಹೊಂದಿದ್ದಾರೆ. ಅವರೆಲ್ಲರೂ ಕೂಡ ಒಂದಷ್ಟು ಏನಾಗ್ತಾ ಇದೆ ಏನು ಅಂತ ಕೇಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ತೆರವು ಕಾರ್ಯಾಚರಣೆ ಈಗ ಕೆಆರ್ ಮಾರ್ಕೆಟ್ನಲ್ಲಿ ಭರದಿಂದ ಸಾಗುವಂಥ ಕೆಲಸ ಆಗ್ತಾ ಹೋಗ್ತಾ ಇದೆ. ಕೆಆರ್ ಮಾರ್ಕೆಟ್ನಿಂದ ಸುಮಾರು ಸಿರ್ಸಿ ಸರ್ಕಲ್ವರೆಗೂ ಕೂಡ ಯಾವೆಲ್ಲ ಅಂಗಡಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಫ್ಲೈಓವರ್ನ ಕೆಳಭಾಗದಲ್ಲಿ, ಅಂಥವುಗಳನ್ನ ತೆರವು ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಈಗಾಗಲೇ 15 ದಿನದ ಮುಂಚಿತವಾಗಿಯೇ ಇಂಟಿಮೇಷನ್ ಅನ್ನ ಮಾಡಿದ್ರು. ನಿಮ್ಮ ವಸ್ತುಗಳು ಏನೇ ಇದ್ರು ಕೂಡ ಎಲ್ಲವನ್ನು ಕೂಡ ತೆಗೆದುಕೊಳ್ಳಿ, ನಾವು ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತೇಳಿ ಕೇಂದ್ರ ನಗರ ಪಾಲಿಕೆಯವರು ಕೂಡ ಹೇಳಿದ್ರು ಕೂಡ ಅದನ್ನು ತೆರವು ಮಾಡುವಂಥ ಕೆಲಸ ಆಗಿರಲಿಲ್ಲ ವ್ಯಾಪಾರಸ್ಥರು. ಹಾಗಾಗಿ ಇವತ್ತು ಏಕಾಏಕಿ ಜಿಬಿಎ ಅಧಿಕಾರಿಗಳು ಬಂದು ತೆರವು ಮಾಡುವಂಥ ಕೆಲಸವನ್ನು ಈಗಾಗಲೇ ಆಗ್ತಾ ಇದೆ. ಇದೇ ಮಾದರಿಯಲ್ಲಿ ಎಲ್ಲ ಕಡೆನೂ ಕೂಡ ತೆರವು ಮಾಡುವಂಥದ್ದು ಆಗುತ್ತೆ. ಯಾಕೆಂತಂದ್ರೆ ಇಲ್ಲಿ ಬೆಂಗಳೂರು ಕೋಟೆ ಇದೆ, ಆ ಕೋಟೆಗೆ ಹೊಂದಿಕೊಂಡಂತೆ ಅಂಗಡಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ.
ಮತ್ತೆ ಪಾದಾಚಾರಿಗಳು ಓಡಾಡುವಂತ ಜಾಗದಲ್ಲಿ ಅಂಗಡಿಗಳನ್ನ ನಿರ್ಮಾಣ ಮಾಡ್ಕೊಂಡಿರುವಂತದ್ದು ಇದರ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡಿ ಅದನ್ನ ತೆರವು ಮಾಡುವಂತ ಕೆಲಸವನ್ನು ಕೂಡ ಆಗ್ತಾ ಇದೆ. ಒಟ್ಟಾರೆ ಅನಧಿಕೃತವಾಗಿ ಏನು ನಿರ್ಮಾಣ ಆಗಿದ್ದು ಅಂಗಡಿಗಳು ಅವುಗಳನ್ನು ತೆರವು ಮಾಡುವಂತ ಕೆಲಸ KR ಮಾರ್ಕೆಟ್ನ ಫ್ಲೈಓವರ್ನ ಕೆಳಗಡೆ ಆಗ್ತಾ ಇರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.